ಮತ್ತೆ ಜಾತಿ ಗಣತಿಯನ್ನ ಮಾಡುತ್ತಂತೆ ಸರ್ಕಾರ. ಕೇಂದ್ರ ಸರ್ಕಾರ ಈಗಾಗಲೇ ಮಾಡಕ್ ಹೊರಟಿದೆ. ಮತ್ತೆ ಯಾಕೆ ರಾಜ್ಯ ಸರ್ಕಾರ ಅದರಲ್ಲಿ ದುಡ್ಡೆಲ್ಲ ಖರ್ಚು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ? ಬೇರೆ ಯಾವ್ದಾದ್ರು ಅಭಿವೃದ್ಧಿ ಕೆಲಸಕ್ಕೆ ಯಾಕೆ ದುಡ್ಡು ಹಾಕ್ತಾ ಇಲ್ಲ? ಅಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ, ಅದು ದುಡ್ಡು ಇದು ದುಡ್ಡು, ಎರಡೆರಡು ದುಡ್ಡು ಎದಕ್ಕೆ ಪೋಲ್ ಮಾಡ್ತಾ ಇದ್ರು? ಈಗಾಗಲೇ ಹಿಂದೆ ಇದೇ ರೀತಿಯಾಗಿ ಜಾತಿ ಗಣತಿಯನ್ನ ಮಾಡಿಕೊಂಡು ಅಲ್ಲೊಂದಿಷ್ಟು 169 170 ಕೋಟಿ ಖರ್ಚು ಮಾಡಿದ್ರು. ಈಗ ಮತ್ತೆ ಜಾತಿ ಗಣತಿಯ ಮರು ಸರ್ವೆಯನ್ನ ಮಾಡ್ತಾರಂತೆ. ಏನಾಗಿದೆ ರಾಜ್ಯ ಸರ್ಕಾರಕ್ಕೆ ಅಂತ ಅರ್ಥ ಆಗ್ತಿಲ್ಲ. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ, ಹಳೆ ಗಣತಿ ಹೊಸ ನಂಬರ್ ಫಾರ್ಮುಲಾ ಅಂತೆ. ಯಾವ ಲೆಕ್ಕಾಚಾರ ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ಪ್ರಬಲ ಜಾತಿಗಳ ವಿರೋಧದ ಮಧ್ಯೆ ಈಗ ಮತ್ತೆ ಜಾತಿ ಗಣತಿ ಸರ್ವೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅಂತೆ. ತೀವ್ರ ವಿರೋಧ ಅಪಸ್ವರದ ಮಧ್ಯೆ ಮತ್ತೊಮ್ಮೆ ಜಾತಿ ಗಣತಿ ಸರ್ವೆಯನ್ನ ಮಾಡ್ತಾ ಇರೋದು. 90 ದಿನಗಳಲ್ಲಿ ಸರ್ವೆ ಮುಗಿಸೋಕೆ ಡೆಡ್ಲೈನ್. ಎಲ್ರಿ ಆಗುತ್ತೆ 90 ದಿನಗಳಲ್ಲಿ ಸರ್ವೆ ಮುಗಿಸೋಕೆ? ತಮಾಷೆ ಮಾಡ್ತಾ ಇದ್ದೀರಾ? ಮತ್ತೆ ಮಾಡ್ತಾರಂತೆ ಈಗ ಜಾತಿ ಗಣತಿಯನ್ನ. ಆ ಗೊಂದಲ ಏನಾಗಿತ್ತಲ್ಲ ಅದನ್ನೆಲ್ಲ ಸರಿಪಡಿಸಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳೋದು. ಮತ್ತೆ ಯಾಕದಕ್ಕೆ ದುಡ್ಡು ಖರ್ಚು ಮಾಡಬೇಕು ಅನ್ನೋದು ಕಾರಣ. ಈಗ ಜನಗಣತಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ಒಂದು ಕಾಲಮ್ ಅನ್ನ ಕೂಡ ಜಾತಿದು ಇಡ್ತಾ ಇದೆ. ಅದ್ ಮಾಡಾದ ನಂತರ ಮುಗಿದೋಗುತ್ತೆಲ್ಲ. ಮತ್ತೆ ಯಾಕೆ ಈಗ ವಿರೋಧ ಅಪಸ್ವರದ ಮಧ್ಯೆ ಈಗ ಜಾತಿ ಗಣತಿ ಮಾಡುವಂತ ಸರ್ವೆಗೆ 90 ದಿನ ಡೆಡ್ಲೈನ್ ಎಲ್ಲ ಕೊಟ್ಕೊಂಡು ಏನ್ ಮಾಡ್ಬೇಕಾಗಿದೆ? ಅಂತಹ ಆಸಕ್ತಿ ಯಾಕೆ ರಾಜ್ಯ ಸರ್ಕಾರಕ್ಕೆ? ಅಷ್ಟೊಂದು ದೊಡ್ಡ ಆಸಕ್ತಿ ಯಾಕೆ ಮಾಡಲೇಬೇಕು ಅನ್ನುವಂತ ಹಠ ಹಿಡ್ಕೊಂಡು ಕೂತಿದ್ದೀರಾ? ಸ್ವಲ್ಪ ತಾಳ್ಮೆ ಹಿಡ್ಕೊಂಡು ಕೇಂದ್ರದವರ ಜನಗಣತಿ ಬರುತ್ತೆ, ಅದರಲ್ಲಿ ಜಾತಿ ಕಾಲಮ್ ಇರುತ್ತೆ, ಅದರ ಆಧಾರದ ಮೇಲೆ ಲೆಕ್ಕಗಳು ಸಿಗತ್ತೆ. ಅದು ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಇದು ವಿಚಾರದಲ್ಲಿ? ಮತ್ತೆ ಜಾತಿ ಗಣತಿಯ ಮರು ಸರ್ವೆಯನ್ನ ಮಾಡ್ತಾರಂತೆ. ಈಗ ಆರಂಭದಲ್ಲಿ ಮಾಡಿದ್ದು 169 170 ಕೋಟಿ ಹೋಯ್ತು. ನಾಡಿದ್ದರ ಸಂಪುಟ ಸಭೆಯಲ್ಲಿ ಹಳೆಯ ಜಾತಿ ಗಣತಿ ವರದಿಯನ್ನ ಅಂಗೀಕಾರ ಮಾಡ್ಕೊಳ್ತಾರಂತೆ. ಅದನ್ನೇ ಅಂಗೀಕಾರ ಮಾಡಬಾರದು ಅಂತ ಆಕ್ರೋಶ. ನಾಡಿದ್ದರ ಸಂಪುಟ ಸಭೆಯಲ್ಲಿ ಹಳೆಯ ಜಾತಿ ಗಣತಿ ವರದಿ ಅಂಗೀಕಾರ ಆಗುತ್ತೆ. ಎಲ್ಲಾ ಜಾತಿಗಳ ಹೊಸ ಅಂಕಿ ಅಂಶ ಸಂಗ್ರಹಿಸೋಕೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಏನಕ್ಕೆ ಇದು ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಇಷ್ಟೊಂದು ಆಸಕ್ತಿ ಏನಕ್ಕೆ ಇದರಲ್ಲಿ? ಹಳೆ ಜಾತಿ ಗಣತಿ ವರದಿಗೆ ಹೊಸ ಅಂಕಿ ಸಂಖ್ಯೆ ಸೇರ್ಪಡೆ ಮಾಡುವಂತ ಕೆಲಸ ಅಂತೆ. ಜಾತಿಗಳ ಮರು ಸೇರ್ಪಡೆಗೆ ಮತ್ತೆ ಸರ್ವೆಯನ್ನ ಮಾಡಿಸ್ತಾ ಇದ್ದಾರೆ. ಒಟ್ಟಲ್ಲಿ ಈ ಸಮಾಜವನ್ನ ಜಾತಿ 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 ಅನ್ಕೊಂಡು ನಿಂದಷ್ಟು ಜಾತಿ ಸಂಖ್ಯೆ ಇಷ್ಟಿದೆ, ನಿಂದಿಷ್ಟು ಜಾತಿ ಸಂಖ್ಯೆ ಇಷ್ಟಿದೆ ಅಂತೇಳಿ ಆ ಜಾತಿಗಳ ನಡುವೆ ಜಗಳ ಹಚ್ಚುವಂತ ಕೆಲಸ ಅಂತೂ ನಡೆಯುತ್ತೆ. ಇನ್ನೊಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಬಹಳ ಮುಖ್ಯವಾಗಿ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು. ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು, ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಆಯಿತು. ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು. ಈಗ ವರದಿ ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು, ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 2015-16 ಇಸ್ವಿನಲ್ಲಿ ಆಗಿರೋದು 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ನಾವು ಏನು ಒಂದು ರಿಪೋರ್ಟ್ ಇದೆ, ಆ ರಿಪೋರ್ಟನ್ನು ನಾವು ಒಟ್ಟಾಗಿ ನಮ್ಮದು ಯಾರ್ದು ತಗರಾಲೇನಿಲ್ಲ. ಈ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಕಳಕಳಿ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ. ಆದರೆ ನಂಬರ್ ಬಗ್ಗೆ ಕೆಲವರು ನಮ್ಮದು ಜನಸಂಖ್ಯೆ ಕಡಿಮೆ ಇದೆ, ನಮ್ಮನ್ನು ಬಿಟ್ಟೋಗಿದ್ದಾರೆ, ನಮ್ಮನ್ನು ಮಾತಾಡಿಲ್ಲ ಅಂತ ಏನು ಹೇಳಿದ್ದಾರೆ, ಅದ್ರ ಬಗ್ಗೆ ನಾವು ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೆ, ಮಠಾಧೀಶರಿಗೆ, ಸಂಘ ಸಂಸ್ಥೆಯವರಿಗೆ, ಸಮಾಜದ ಮುಖಂಡಗಳಿಗೆ ಎಲ್ಲರೂ ಕೂಡ ನಾವು ಮನವಿ ಮಾಡ್ಕೊಳ್ತೇವೆ. ಇದು ಎಲ್ಲರಿಗೂ ಕೂಡ ನೀವು ನಿಮ್ಮ ಸಮಾಜ ಏನಿದೆ
ನಿಮ್ಮ ಬಂಧುಗಳೇನಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಡೀಟೇಲ್ ಆಗಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದೊಂಥರ ಹಠಕ್ಕೆ ಬಿದ್ದಂಗೆ ಇದೆಯಾ ಅಂತ ಈ ಸರ್ಕಾರ? ಮಾಡಲೇಬೇಕು ಈ ವಿಚಾರದಲ್ಲಿ, ಜಾತಿ ಗಣತಿಯನ್ನ ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂಗಿದೆ. ಕೇಂದ್ರ ಸರ್ಕಾರ ಕೂಡ ಈಗ ಜನಗಣತಿ ಮಾಡ್ತಾ ಇದೆ, ಅದರ ಜೊತೆಗೆ ಜಾತಿ ಕಾಲಮ್ ಕೂಡ ಇದೆ. ಅಲ್ಲೂ ಅವರು ಖರ್ಚು, ಇವರದ್ದು ಇಷ್ಟೊಂದು ಖರ್ಚು, 169 ಕೋಟಿ ಹಿಂದೆನೂ ಖರ್ಚು ಮಾಡಿದ್ದಾಯಿತು, ಈಗ ಮತ್ತೆ ಖರ್ಚು ಮಾಡಬೇಕು. ಏನ್ ಲೆಕ್ಕಾಚಾರ? ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತ ಸರ್ಕಾರ? ಅರುಣ್, ಪ್ರಮುಖವಾಗಿ ರಾಜ್ಯ ಸರ್ಕಾರ ಮಾಡಿಸಿರ್ತಕ್ಕಂಥದ್ದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಇದರಲ್ಲಿ ಜಾತಿಯನ್ನೇ ಆ್ಯಡ್ ಆನ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಜಾತಿ ಗಣತಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಮತ್ತು ಜಾತಿ ಅಂಕಿ ಸಂಖ್ಯೆಯನ್ನು ಕೂಡ ಒಂದು ರೀತಿಯಲ್ಲಿ ಸೋರಿಕೆ ಮಾಡಿ ಅದನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಷ್ಟೆಲ್ಲ ಚರ್ಚೆಗಳು, ವಿವಾದಗಳು ಕೂಡ ಹುಟ್ಟಾಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇಲ್ಲಿ ತನಕ ಮಾಡಿರ್ತಕ್ಕಂಥ ಗಣತಿಯಲ್ಲಿ ಎಲ್ಲೂ ಕೂಡ ಜಾತಿಯ ವಿಚಾರವನ್ನು, ಜಾತಿಯ ಸಂಖ್ಯೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಈಗ ಘೋಷಣೆ ಮಾಡಿದೆ, ನಾವು ಜಾತಿ ಗಣತಿಯನ್ನು ಮಾಡ್ತೇವೆ, ಆ ಕಾಲಮ್ ಇರುತ್ತೆ ಅಂತೇಳಿ. ಹಾಗಾಗಿ ಅವರು 2026ರ ಎಂಡಲ್ಲಿ ಕೆಲವು ರಾಜ್ಯಗಳಲ್ಲಿ ಮಾತ್ರ ಜಾತಿ ಗಣತಿಯನ್ನು ಶುರು ಮಾಡ್ತಾರೆ. 2027ರಿಂದ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನು ಮಾಡೋದಕ್ಕೆ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದು ಡಿಲೇ ಅಂತ ರಾಜ್ಯ ಸರ್ಕಾರಕ್ಕೆ ಅನಿಸಿರ್ಬೋದು. ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕಾರಣಗಳಿಗೋಸ್ಕರವಾಗಿ ರಾಜ್ಯ ಸರ್ಕಾರ ಈಗ ನಾವು ಮಾಡಿರ್ತಕ್ಕಂಥ ಜಾತಿ ಗಣತಿಯನ್ನು ನಾವು ರಿಲೀಸ್ ಮಾಡೋಣ, ಕೇಂದ್ರದ ಮುಂದೆ ನೋಡ್ಕೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಬಂದಿರಬಹುದು. ಆ ಕಾರಣದಿಂದಾಗಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಸುದೀರ್ಘ ಸಭೆಯಲ್ಲೂ ಕೂಡ ಜಾತಿ ಗಣತಿ ಬಗ್ಗೆ ಕೂಡ ಹೆಚ್ಚು ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಕೊಟ್ಟಿರ್ತಕ್ಕಂಥ ಅಂದರೆ ಕಾಂತರಾಜು ಅವರ ವರದಿ ಜೊತೆಗೆ ಜಯಪ್ರಕಾಶ್ ಹೆಗ್ಡೆ ಆಯೋಗದಿಂದ ಅದನ್ನು ಮರುಪರಿಷ್ಕರಣೆ ಮಾಡಿ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಅದನ್ನು ರಾಜ್ಯ ಸರ್ಕಾರ ಒಪ್ಕೊಂಡು ಬಿಡಬೇಕು. ಅಂದರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವ ಜಾತಿ ಎಷ್ಟರ ಮಟ್ಟಿಗಿದೆ, ಎಷ್ಟು ಸುಧಾರಣೆ ಇದೆ ಅನ್ನೋದು ಒಂದು, ಜೊತೆಗೆ ಆ ಒಂದು ಮೀಸಲಾತಿ ಸಂಬಂಧ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳು ಏನಿದೆ ಅನ್ನೋದು ಒಂದು. ಹಾಗಾಗಿ ಅದನ್ನು ಶಿಫಾರಸುಗಳನ್ನ ಪೆಂಡಿಂಗ್ ಇಟ್ಕೊಂಡು ಉಳಿದಿರ್ತಕ್ಕಂಥ ಅಂಶವನ್ನು ಒಂದು ರೀತಿಯಲ್ಲಿ ಅಂಗೀಕಾರ ಮಾಡೋದ್ರ ಜೊತೆಗೆ ಅಂಕಿ ಸಂಖ್ಯೆ ಏನಿದೆ ಅಂದರೆ ಇಷ್ಟು, ಈ ಜಾತಿ ಇಷ್ಟು ಅಂತ ಏನಿದೆ ಅದನ್ನು ಮರು ಸರ್ವೆ ಅಂದರೆ ಮರು ಗಣತಿ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಅದನ್ನು ಮುಂದೆ ಬರುವಂಥ ಗುರುವಾರದ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರ 3 ತಿಂಗಳ ಒಳಗಾಗಿ ಈ ಒಂದು ಮರು ಸರ್ವೆಯನ್ನು, ಮರು ಗಣತಿಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಮಾನದಂಡಗಳು ಏನು ಅನ್ನೋದು ಕೂಡ ಅವತ್ತೇ ಗೊತ್ತಾಗಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಪರಿಶಿಷ್ಟ ಜಾತಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಡ ಬಲ ಈ ರೀತಿ ಒಳ ಮೀಸಲಾತಿಯನ್ನು ಕೂಡ ಕೊಡಬೇಕಾಗತ್ತೆ ಅಂತೇಳಿ ನಾಗಮೋಹನ್ ದಾಸ್ ಅವರ ಆಯೋಗದ ಶಿಫಾರಸಿನಂತೆ ಈಗಾಗಲೇ ಮರು ಸರ್ವೆಯನ್ನು ಆಯಾ ಜಾತಿ ಒಳಗಡೆ ಕೂಡ ಮೊಬೈಲ್ ಆ್ಯಪ್ ಮೂಲಕ ಮಾಡಿಸಿದ್ರು, ಮನೆ ಮನೆಗೂ ಕೂಡ ತೆರಳಿದ್ರು, ಜೊತೆಗೆ ಶಿಬಿರಗಳು ಕೂಡ ಮಾಡಿದ್ರು. ಈಗ 90% ಮುಗಿದಿದೆ. ಅದರ ಅವಧಿ ಕೂಡ ಜೂನ್ 20ರ ತನಕ ವಿಸ್ತರಣೆ ಆಗಿದೆ. ಅಂದರೆ ಮಳೆಗಾಲವೂ ಕೂಡ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದು ಕೂಡ ತೊಡಕಾಗ್ಬೋದು. ಇಂಥ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಯಾವ ತಿಂಗಳಿನಿಂದ ಟೈಮ್ ಲಿಮಿಟ್ ಕೊಡುತ್ತೆ? 90 ದಿನಗಳು. ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಕೂಡ ನಾವು ಜಾತಿ ಗಣತಿ ಮಾಡ್ತೀವಿ, ಅಲ್ಲಿ ತನಕ ಕೂಡ ಎಲ್ಲ ಸಹಕರಿಸಬೇಕು ಅಂತ ಮೊಬೈಲ್ ಆಪ್ ಬೇರೆ ಬೇರೆ ರೀತಿಯಲ್ಲೂ ಕೂಡ ಏನಾದರೂ ಅಭಿಪ್ರಾಯಗಳನ್ನು ಕೊಟ್ಟು ಮಾನದಂಡಗಳನ್ನು ಫಿಕ್ಸ್ ಮಾಡ್ತಾರೆ ಏನನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ, ನಾವು ಜಾತಿ ಗಣತಿ ಇದಕ್ಕೆ ಬದ್ಧರಾಗಿದ್ದೇವೆ. ಆದರೆ ಗಣತಿಯ ಅಂಕಿ ಸಂಖ್ಯೆ ವಿಚಾರದಲ್ಲಿ ಅಂದರೆ ಈ ಜಾತಿಗಳು ಇಷ್ಟಿಷ್ಟು ಏರ್ಪೇರಾಗಿದೆ ಅಂತ ಅದನ್ನು ನಾವು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ರೀತಿಯಲ್ಲಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಗೊತ್ತಿಲ್ಲ ಈಗ ಯಾವ ರೀತಿಯಾಗಿ ಸರ್ಕಾರ ಇದನ್ನ ತೆಗೆದುಕೊಂಡು ಹೋಗುತ್ತೆ ಅಂತೇಳಿ. 90 ದಿನ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಸಮುದಾಯಗಳು ಹೇಗೆ, ಮಠಾಧೀಶರು ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತೇಳಿ ಅವರೆಲ್ಲ ಇದನ್ನು ಮತ್ತೊಮ್ಮೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಈಗ ಮತ್ತೊಮ್ಮೆ ಮಾಡ್ತಾ ಇರೋದ್ರಿಂದ ಅವರೆಲ್ಲ ಸಮಾಧಾನ ಆಗ್ಬೋದು. ಸ್ವಲ್ಪ ನೋಡಬೇಕು ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗುತ್ತೆ ಅಂತ.